ನಾನ್ ನಿಮಗ್ ಮೊದಲೇ ಹೇಳಿದ್ದೆ ಪ್ರಪಂಚದ ಅತಿ ದೊಡ್ಡ ಶಸ್ತ್ರ ಮತ್ತು ಅತಿ ದೊಡ್ಡ ಸಂಬಂಧ ಗೆಳೆತನ ಅಂತ. ಆದ್ರೆ ಈ ಗೆಳೆತನ ಹೇಗಿರಬೇಕು ಅಂದ್ರೆ ಹಾಲಿನಲ್ಲಿ ಬೆರೆಸೋ ನೀರಿನ ತರ ಈ ಗೆಳೆತನ ಇರಬೇಕು. ಹೇಗೆ ಹಾಲಲ್ಲಿ ಯಾವಾಗ ನಾವು ನೀರನ್ನು ಸೇರಿಸ್ತೀವೋ ಆಗ ಆ ನೀರು ತಾನಾಗೆ ಹಾಲಾಗಿ ಹೋಗುತ್ತೆ. ಅಂದ್ರೆ ಯೋಚನೆ ಮಾಡಿ, ನೀರಿನ ಗೆಳೆತನದಿಂದ ಹಾಲಿನ ಅಸ್ತಿತ್ವ ಎಷ್ಟು ಬೆಳೀತು ಅಂತ. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾವಾಗ ಹಾಲನ್ನ ಬಿಸಿ ಮಾಡ್ತೀವೋ ಆಗ ನೀರು ಗೆಳೆತನನ ನಿಭಾಯಿಸುತ್ತೆ. ನೀರು ತಾನೇ ಮೊದಲು ಆ ತಾಪನ ತಗೊಳುತ್ತೆ, ತಾನು ತನ್ನ ಅಸ್ತಿತ್ವನೇ ಹಬೆ ರೂಪದಲ್ಲಿ ಕಳ್ಕೊಳ್ಳುತ್ತೆ. ಆದ್ರೆ ಹಾಲನ್ನ ಬಚಾವ್ ಮಾಡುತ್ತೆ. ಮತ್ತದಾದ್ಮೇಲೆ ತನ್ನ ಗೆಳೆಯ ಹೋಗಿದ್ರಿಂದ ಹಾಲಲ್ಲಿ ಕುದಿ ಬರುತ್ತೆ. ಅದು ಪಾತ್ರೆಯಿಂದ ಉಕ್ಕಿ ಹರಿಯೋಕ್ ಶುರು ಮಾಡುತ್ತೆ. ಅದು ಮತ್ತೆ ಶಾಂತವಾಗೋದು ಅದರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ದಾಗ್ಲೆ. ಅದರ ಅರ್ಥ ಗೆಳೆತನ ಏನಂದ್ರೆ ಗೆಳೆಯನ ಅಸ್ತಿತ್ವನ ವಿಸ್ತಾರ ಮಾಡೋದು. ಗೆಳೆತನ ಏನಂದ್ರೆ ಗೆಳೆಯನಿಗೋಸ್ಕರ ತನ್ನ ಅಸ್ತಿತ್ವನೇ ಬಲಿ ಕೊಡೋದು. ಗೆಳೆತನ ಏನು ಅಂದ್ರೆ ಸುಖ ದುಃಖ ಎರಡನ್ನೂ ಗೆಳೆಯನ ಜೊತೆ ಸೇರಿಸ್ಕೊಂಡಿರೋದು. ಅದಕ್ಕೆ ಎಂತ ಗೆಳೆತನ ಮಾಡ್ಕೋಬೇಕು ಅಂದ್ರೆ ಅದ್ರ ಎದುರಿಗೆ ಕುಬೇರನ್ ಖಜಾನೆನೂ ಖಾಲಿ ಕಾಣಬೇಕು. ರಾಧೆ ರಾಧೆ.